ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಓಲ್ಡ್ ಸ್ಯಾರಿಲಿ ಒಂದು ಗೌನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಮೇಲ್ಗಡೆಗೆ ಅಂದರೆ ಬ್ಲೌಸ್ ಥರ, ಅಂದರೆ ಇದು ಸ್ಲೀವ್ಲೆಸ್ ಬರುತ್ತೆ, ಕೆಳಗಡೆ ಲಂಗ ಬರುತ್ತೆ. ಓಕೆನಾ. ಇದು ಫ್ರಿಲ್ ಇಟ್ಬಿಟ್ಟು ಕೆಳಗಡೆ ಹೊಲಿಯೋದು, ಇದು ಮೇಲ್ಗಡೆ ಲಂಗ ಮೇಲ್ಗಡೆ ಬಾಡಿಗೆ ಬರುತ್ತೆ. ಓಕೆನಾ. ಇದಿಷ್ಟು ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದು ಬಂದುಬಿಟ್ಟು ಇದು ಸ್ಲೀವ್ಸ್ಗೆ ಇದು ಎಕ್ಸ್ಟ್ರಾ ಪೀಸ್, ಇದು ಸೆರಫ್ ಪೀಸು. ಇದನ್ನ ತಗೊಂಡು ಕೋಟ್ ಥರ ಸ್ಟಿಚ್ ಮಾಡೋದು. ಇದು ಎಕ್ಸ್ಟ್ರಾ ಕೋಟ್ ಥರ ಮಾಡ್ಕೋಬೇಕು. ಇದು ಸ್ಲೀವ್ಲೆಸ್ ಇರುತ್ತೆ, ಇದ್ರ ಮೇಲೆ ಇದನ್ನು ಹಾಕೊಳ್ಳೋ ಥರ, ಆ ಥರ ಫ್ಯಾನ್ಸಿಯಾಗಿರುತ್ತೆ ಡಿಸೈನು. ಬನ್ನಿ ಹೇಗೆ ಕಟಿಂಗ್ ಮಾಡೋದು. ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೆರಫ್ ಪೀಸ್. ಇದು ಮೇಲ್ಗಡೆ ಕೋಟ್ ಥರ ಸ್ಟಿಚ್ ಮಾಡೋಣ. ಇದಕ್ಕೆ ಸ್ಲೀವ್ಸ್ಗೆ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು ನೋಡೋಣ. ನೋಡಿ ಇವಾಗ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಳಗಡೆಗೆ ಸ್ಲೀವ್ಲೆಸ್. ಇದು ಸ್ಲೀವ್ ಅಟ್ಯಾಚ್ ಮಾಡಲ್ಲ ಇದಕ್ಕೆ. ಇದ್ರ ಉದ್ದ ಬಂದ್ಬಿಟ್ಟು ನಮಗೆ 15 ಇದೆ, 14.25 ಬರುತ್ತೆ ರೆಡಿ. 15.25 ಇಟ್ಟಿದ್ದೀನಿ. ಓಕೆನಾ. ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೋಗುತ್ತೆ. ಇದ್ರ ಅಳತೆ ಏನಿರುತ್ತೆ ಇದಕ್ಕಿಂತ 1-2 ಇಂಚು ಉದ್ದ ತಗೋಬೇಕು ಕೋಟ್ನ. ಯಾಕೆಂದರೆ ಇಲ್ಲಿ ಅಟ್ಯಾಚ್ ಮಾಡಿರೋದು ಕಾಣಿಸ್ಬಾರ್ದು ಕೋಟಲ್ಲಿ. ಹಂಗಾಗಿ ಇವಾಗ ಇದೆಷ್ಟಿದೆ, 15.25 ಇದೆ. ಅದು 17.25 18 ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವಲ್ಪ ಉದ್ದ ಇರಬೇಕು ಕೋಟು. ಈ ಡಿಸೈನು ಒಳಗಡೆ ಕವರ್ ಆಗುತ್ತೆ. ಬೇಕಾದ್ರೆ ಸಿಂಗಲ್ ಆಗಿ ಹಾಕೋಬೋದು ಇದನ್ನ. ಇದ್ರ ಮೇಲೆ ಕೋಟಾನು ಹಾಕೋಬೋದು. ಆ ಥರ ಇದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ನನ್ನ ಮಗಳು ಹೊಲ್ದಿದ್ದೀನಿ. ಅದನ್ನೇ ಇದು ನಮ್ಮ ತಂಗಿ ಮಗಳಿಗೆ ಹಬ್ಬಕ್ಕೆ ರೆಡಿ ಮಾಡ್ತಾ ಇರೋದು. ಓಲ್ಡ್ ಸ್ಯಾರಿ ಇದು. ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ಗೆ ಇದನ್ನು ಇದು ಹೇಳ್ದಂಗೆ 14.25 ಇದೆ, 15.25 ತೊಗೊಂಡಿದ್ದೀನಿ ರೆಡಿ. 14.25 ಒಟ್ಟು 15.25 ತೊಗೊಂಡಿದ್ದೀನಿ. ಉದ್ದ 15.25 ಇದೆ. ಓಕೆನಾ. ಇದು ನೆಕ್ ವಿಡ್ತ್ ಬಂದ್ಬಿಟ್ಟು 5.25. ಇಲ್ಲೇ ಬರೆದಿದ್ದೀನಿ ನೋಡಿ. ನೆಕ್ ವಿಡ್ತ್ ಬಂದ್ಬಿಟ್ಟು 5.25 ತೊಗೊಂಡಿದ್ದೀನಿ. ಇದು ಅಷ್ಟೇ. ಈ ನೆಕ್ ಡೀಪುನು 5.25 ತೊಗೊಂಡಿದ್ದೀನಿ. 5.25 ಇದೆ ಡೀಪು. ಮತ್ತು ಆರ್ಮೂಲ್ ರೌಂಡನ್ನು 5.25 ಇದೆ. ಓಕೆನಾ. ಇದೆಲ್ಲ 5.25 ಇದೆ. 5.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 9.25 ಇದೆ. ಓಕೆನಾ. ಇವ್ರಿಗೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಟರೆ ನಾವು ಟೈಟ್ ಲೂಸು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ಕಡೆ ಬಂದ್ಬಿಟ್ಟು 8 ಇದೆ. ಓಕೆನಾ. ಇದು 8 ಇಂಚ್ ಇದೆ. ಇದು ಅಷ್ಟೇ. ಒಂಚೂರು ಒಂದು 2-3 ಸ್ಟಿಚ್ ಹಾಕಿದ್ರೆ ಟೈಟ್ ಆದರೆ ಬಿಚ್ಕೋಬೋದು, ಲೂಸ್ ಆದರೆ ಒಂದು ಸ್ಟಿಚ್ ಹಾಕೋಬೋದು, ತೊಂದರೆ ಏನಿಲ್ಲ. ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮಗೆ 7.25 ಇದೆ. ಇದು 1 ಇಂಚ್ ಏನಕ್ಕೆ ಡಾಟ್ಗೆ, ಹಿಂದೆ ಮುಂದೆ 2 ಕಡೆನೂ ಬರುತ್ತೆ ಇದು ಡಾಟು. ನಾನು ಪ್ರಿನ್ಸ್ ಕಟ್ಟಲ್ಲಿ ಹೊಲಿತಲ್ಲ, ಡಾಟ್ ಇರದೆ ಹೊಲಿತೀನಿ. ಪ್ರಿನ್ಸ್ ಕಟ್ಟಲ್ಲಿ ಏನೋ ಅವಶ್ಯಕತೆ ಇಲ್ಲ. ಇದು ದಪ್ಪ ಏನಿಲ್ಲ, ಸಣ್ಣ ಇರೋದ್ರಿಂದ ನಮಗೆ ಡಾಟ್ ಹಿಡಿದ್ರೆ ಸಾಕು. ದಪ್ಪಾಗಿರೋರ್ಗು ಡಾಟ್ ಹಿಡಿದ್ರೆ ಸಾಕು, ಏನಿಲ್ಲ. ಬೇಕು ಅಂದರೆ ಅದು ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣಿಸ್ಲಿ ಅಂತ ಪ್ರಿನ್ಸ್ ಕಟ್ ಹೊಲ್ಕೊಳ್ಳೋದು ಈ ಡ್ರೆಸ್ಗೆಲ್ಲ, ಗೌನ್ಗೆಲ್ಲ ಆ ಥರ. ಇದು 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ಇದು ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಿಂದಕ್ಕೂ ಅಷ್ಟೇ, ಹಿಂದಕ್ಕೂ ನಾನು ಅಷ್ಟೇ ಇಟ್ಟಿದ್ದೀನಿ ಡೀಪ್ನ. ಮುಂದೆ ನೀವು ಏನು ಡಿಸೈನ್ ಬೇಕಾದರೂ ಮಾಡ್ಕೊಳ್ಳಿ. ಅದು ಬೋಟ್ ನೆಕ್ಕಲ್ಲಿ ಬರುತ್ತೆ. ಕೋಟ್ ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಬರುತ್ತೆ. ಇದನ್ನು ಸಿಂಗಲ್ ಆಗಿ ಹಾಕೊಳ್ಳುವಾಗ ಹೇಗೆ ಬಿಡಬೇಕು ಅನ್ಕೋತೀರ ಆ ಥರ ರೆಡಿ ಮಾಡ್ಕೊಳ್ಳಿ. ಅದನ್ನು ಮಾಮೂಲಿ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ. ಇವಾಗ ಇದು ಕಟ್ ಮಾಡ್ಕೋತೀನಿ. ಇದು ಒಂದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಓಲ್ಡ್ ಸ್ಯಾರಿ ಇದ್ರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇದು ಬೇಕಂದರೆ ಒಂದು ಪಿನ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಪಿನ್ನೊಂದು ಅಲ್ಲೆಲ್ಲೋ ಇದೆ, ಇವಾಗ ತೆಗಿಯೋಕ್ಕಾಗಲ್ಲ. ಇದೇ ಪಿನ್ನನ್ನೇ ಹಾಕ್ತೀನಿ. ಓಕೆನಾ. ಎದ್ದು ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಹಿಂಗೆ. ಈಗ ಹಿಂಗೆ ತಿರುಗಿಸ್ದಾಗ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ನಾನು ಹಂಗೆ ತಿರುಗಿಸ್ಕೊಂಡು ಪಿನ್ ಹಾಕಿದೆ. ಈಗ ಮಾಮೂಲಿ ಕಟ್ ಮಾಡ್ಕೊಳ್ಳಿ. ಆರ್ಮೂಲ್ ರೌಂಡ್ ಬಂದ್ಬಿಟ್ಟು ನಮಗೆ 5.25 ಇದೆ. ಇದು ಬೇಕಾದ್ರೆ ನೀವು ಎಷ್ಟು ಉದ್ದ ಇದು ನೋಡ್ಕೊಂಡು ಇಟ್ಕೊಳ್ಳಿ. ಯಾಕೆಂದರೆ ಬಟ್ಟೆ ಜಾಸ್ತಿ ಬಿಟ್ಟರೆ ನಿಮಗೆ ಅವ್ರು ದಪ್ಪ ಇರ್ತಾರೆ, ಜಾಸ್ತಿ ಬೇಕು ಅಂದ್ಕೊಂಡು ಬಿಟ್ಕೊಂಡು. ನಾನು ಆಲ್ರೆಡಿ 2 ಇಂಚ್ ಬಿಟ್ಟಿದ್ದೀನಿ. ಅದಕ್ಕೂ ಜಾಸ್ತಿ ಬೇಕು ಅಂದ್ರೆ ಬಿಟ್ಕೋಬೋದು. ಸ್ಲೀವ್ಲೆಸ್ಸು ಇಲ್ಲೇನೇನು ಬರಲ್ಲ. ಈಗೇನೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಜಾಸ್ತಿ ಇದು ಬರಲ್ಲ ಅಷ್ಟೇ. ಅದೇ ಸೇಫ್ ತಗೊಬಿಡ್ತೀನಿ. 2 ಪೀಸ್ ತಗೊಳ್ಳಿ ಶೇಪ್ಗೆ. ಫ್ರಂಟ್ದು 2 ಪೀಸ್ ತಗೊಂಡು ಈ ಥರ ಶೇಪ್ ತೆಗಿಬೇಕು. ಇಷ್ಟು. ಇವಾಗ ಇದು ಬ್ಯಾಕದ್ದು ಬಂದ್ಬಿಟ್ಟು, ಬ್ಯಾಕದು ಅಷ್ಟೇ. ನಿಮಗೆ ಯಾವ ಶೇಪ್ ಬೇಕು, ರೌಂಡ್ಸ್ ಬೇಕು, ಬಾಕ್ಸ್ ಟೈಪಲ್ಲಿ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಾನು ಇದಕ್ಕೆ ಬಾಕ್ಸ್ ಟೈಪಲ್ಲಿ ಇಡ್ತೀನಿ. ಮಾಮೂಲಿ ರೌಂಡ್ ಇಡ್ತಾನೆ ಇರ್ತೀವಿ. ಇದು ಸ್ವಲ್ಪ ಚೇಂಜ್ ಇರಲಿ ಅಂತ ಬಾಕ್ಸ್ ಟೈಪಲ್ಲಿ ಇಡ್ತಾಯಿದ್ದೀನಿ. ಓಕೆನಾ. ಇಷ್ಟೇ ಇದು. ಓಕೆನಾ. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ವೀಲರ್ ಆದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೇನೋ
ಇದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ನೋಡಿ, ಫ್ರಂಟು ಬ್ಯಾಕು ರೆಡಿ ಆಯಿತು. ನೀವು ಇದಕ್ಕೇನು ಉಕ್ಸೇನು ಇಡಬೇಕಾಗಿಲ್ಲ, ಹಾಗೇನೆ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಇದು ರೆಡಿ ಆಯಿತು. ಇದಕ್ಕೆ ಎಷ್ಟು ಬೇಕು ಬಟ್ಟೆ ನೋಡಿಕೊಂಡೆ ಕಟ್ ಮಾಡಿದ್ದೀನಿ ನಾನು. ನೋಡಿ, ಈ ರೀತಿ ಇಟ್ಕೊಂಡು, ಇದು ಡಿಸೈನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಓಕೆನಾ, ಇದು ಮುಂದೆ ಬೇಕೋ ಹಿಂದೆ ಬೇಕೋ ನೋಡಿಕೊಂಡು ಇಟ್ಕೋಬೇಕು, ಅಷ್ಟೇನಿದೆ. ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಓಕೆನಾ, ಇದು ಕರೆಕ್ಟಾಗಿದೆ. ಸೈಡ್ಗೆ ಇಟ್ಬಿಡೋಣ. ಇದಾಯಿತು. ಈಗ ಬಂದ್ಬಿಟ್ಟು ಫ್ರಂಟ್ ಇದ್ರದ್ದು, ಇದು ಬಂದ್ಬಿಟ್ಟು ಕೋಟದು. ಇದು ಬಟ್ಟೆ ಸ್ವಲ್ಪ ಕಮ್ಮಿ ಇದೆ. ನಾನು ಆ್ಯಕ್ಚುಲಿ ಇದನ್ನ ಇದೇ ಅಳತೆ ಬರುತ್ತೆ, ಒಂದು ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ. ಅಂದರೆ ಇದು ಬೋಟ್ ನೆಕ್ ಬರುತ್ತೆ. ಓಕೆನಾ, ನಾನು ಫಸ್ಟು ಒಂದು ಕಟ್ ಮಾಡ್ಕೊತೀನಿ, ಇನ್ನೊಂದು ಬೇಕಂದರೆ ಇಲ್ಲಿ ಉದ್ದ ಎಷ್ಟು ಬೇಕು ತಗೊಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ಅಳತೆ ಮಾಡ್ಕೊಳ್ಳೋಣ. ಓಕೆನಾ, ಇದಕ್ಕೆ ಫಸ್ಟಿಗೆ ತೊಗೊಂಡ್ಬಿಡ್ತೀನಿ. ನಾನು ಆಗಲೇ ಹೇಳ್ದಾಗ ಇದು ಬಂದ್ಬಿಟ್ಟು 14.25 ಇದೆಯಲ್ಲ, ಇದು ಆಲ್ರೆಡಿ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು ಮಾಮೂಲಿ 14.25 ಇದೆ. ನಾನು ಒಂದು 16.5 ಇಟ್ಕೋತೀನಿ. ಯಾಕೆಂದರೆ ಅದು 14.25 ಇರೋದ್ರಿಂದ 1 ಇಂಚ್ 2 ಇಂಚ್ ಉದ್ದನೇ ಇಡಿ. ಅದು ನಾವು ಪಟ್ಟಿ ಜಾಯಿಂಟ್ ಮಾಡಿರೋ ಹತ್ರ ಇದು ಕಾಣಿಸ್ಬಾರ್ದು, ಮೇಲೆ ಹೋಗ್ಬಾರ್ದು, ಕೆಳಗಡೆನೇ ಬರಬೇಕು. 1 ಇಂಚು 2 ಇಂಚ್ ಕೆಳಗಡೆ ಇದ್ರೇ ಕೋಟು ಚೆನ್ನಾಗಿರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು 15.25 ಇಟ್ಟಿದ್ದೀನಲ್ವ, ಇದು 16.25 ಇಟ್ಕೊಳ್ಳೋಣ. ಓಕೆನಾ, ಆ 1 ಇಂಚ್ ಎಕ್ಸ್ಟ್ರಾ ಸರಿ ಹೋಗುತ್ತೆ. ಓಕೆ, ಇದು ಮಾರ್ಕ್ ಮಾಡ್ಕೊತೀನಿ. ಇದೇ ಕಡೆಯಿಂದನೂ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನ ಕೆಳಗಡೆ ಇಟ್ಕೊತೀನಿ. ಯಾಕಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಜೈಂಟಿಂಗ್ನ ಆಮೇಲೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕೆಳಗಡೆ ಇದಕ್ಕೆ ಜೈಂಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ. ಹೀಗೆ ಇರಲಿ. ಓಕೆನಾ, ಈ ರೀತಿ ಬಂತು. ಇದರಲ್ಲಿ ಬಂದ್ಬಿಟ್ಟು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 9 ಕಾಲಿದೆ, ಸಾರಿ 7 ಕಾಲಿದೆ. 7 ಕಾಲು ಬರುತ್ತೆ, ಅಂದರೆ 29 ಇದೆ. 29 ಇದೆ ಸೊಂಟ ಸುತ್ತಳತೆ. ಅದು 9 ಕಾಲು ಬರುತ್ತೆ. ಸಾರಿ 7 ಕಾಲು ಬರುತ್ತೆ ನೋಡಿ. 29 9ನ 4 ಭಾಗ ಮಾಡ್ಕೋಬೇಕು. ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ, ಸುಮ್ಮನೆ ಅದೆಲ್ಲ ಗಡಿಬಿಡಿ ಆಗುತ್ತೆ ಅಂತ. ಈ ರೀತಿ ಬಂತಾ, 7 ಕಾಲು ಬಂತು. 7 ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 7 ಕಾಲು 8 ಕಾಲು 9 ಕಾಲು ಬಂತು. ಇದು ಎದೆ ಸುತ್ತಳತೆ. 9 ಕಾಲು ಬಂದ್ಬಿಟ್ಟು ಎದೆ ಸುತ್ತಳತೆ. ಓಕೆನಾ, 9 ಕಾಲು. ಓಕೆ, ಸೊಂಟ ಸುತ್ತಳತೆ ಬಂದ್ಬಿಟ್ಟು 7 ಕಾಲು. ಇಲ್ಲಿ ಮಾಮೂಲಿ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇದಿಲ್ಲೂ ಅಷ್ಟೇ 2 ಇಂಚು ಸ್ಟಿಚಿಂಗಿಗೆ. ಇದಾಯ್ತಾ. ಇವಾಗ 9 ಕಾಲು 2 ಭಾಗ ಮಾಡ್ಕೊಳ್ಳಿ. 9 ಕಾಲನ್ನ 2 ಭಾಗ ಮಾಡ್ಕೊಳ್ಳಿ. 4.25 1 ಪಾಯಿಂಟ್ ಹೆಚ್ಚು ಕಮ್ಮಿ ಇದೆ. 4.25 ಅಂತ ಇಟ್ಕೊಳ್ಳೋಣ. 4.25ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 4.25 5.25 6.25 ಬಂತು. 6.25 ಬಂದ್ಬಿಟ್ಟು ಇದು ನೆಕ್ ಬಿಡ್ತು. ಓಕೆನಾ, ಇದು ನೆಕ್ ಬಿಡ್ತು. ಆರ್ಮೂಲ್ ರೌಂಡ್ ಬಂದು ಅಷ್ಟೇ 6.25 ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೂ 6.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 6.25, ಇದು 6.25. ಓಕೆನಾ, ಆಯಿತಾ. ಇಲ್ಲಿ ಬಂದ್ಬಿಟ್ಟು ನಾನು 3.25ಗೆ ಮಾರ್ಕ್ ಮಾಡ್ಕೊತೀನಿ. ನೆಕ್ ಇದು ಬಂದ್ಬಿಟ್ಟು 3.25ಗೆ ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ 2.25 ಬೇಕು ಅಂದ್ರೆ ರೆಡಿ 2.25ಗೆ ಇಟ್ಕೊಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ, ಯಾಕೆಂದರೆ ಅವರು ಸಣ್ಣ ಇದ್ದಾರೆ. ಜಾಸ್ತಿ ಇದು ಮಾಡೋಕೆ ಹೋದರೆ ಲೂಸ್ ಆಗಿ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಇದು ಪಟ್ಟಿನ ಸ್ವಲ್ಪ ದೊಡ್ಡದೇ ಇಟ್ಟಿದ್ದೀನಿ. ಓಕೆನಾ, ನಿಮ್ಗೆ ಇನ್ನೂ ಚಿಕ್ಕದು ಬೇಕಂದರೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಬಂದ್ಬಿಟ್ಟು 3 ಇಂಚ್ ಇದೆ. ಇದು 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ನ ಇಟ್ಕೊಳ್ಳಿ. ಮುಂದೆ ಬಂದ್ಬಿಟ್ಟು ಒಂದು ನಾನು 4.25 ಇಡ್ತೀನಿ. ಮುಂದೆ ಒಂದು 4.25ಗೆ ಡೀಪ್ ಇಡ್ತೀನಿ. ಓಕೆನಾ, ಜಾಸ್ತಿ ಮೇಲೆ ಆದರೆ ಮೆಟ್ರೆ ಬೀರ್ಕೊಂಡಂಗೆ ಆಗುತ್ತೆ. ಹಂಗಾಗಿ ಒಂದು 4.25 ಇಟ್ಟಿದ್ದೀನಿ. ಮಾಮೂಲಿ ಶೇಪ್ ಇರಲಿ ಇದಕ್ಕೆ. ಇದು ಬಂದ್ಬಿಟ್ಟು ಮತ್ತೆ ಇಲ್ಲಿ ಎಷ್ಟು 4.25 5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 5 ಇಂಚಿಗೆ ಮತ್ತು ಇಲ್ಲ 3 ಇಂಚಿಗೆ. ರೀತಿ ಬರುತ್ತೆ. ಹೀಗಿದೆ. ಇವಾಗ ಇದನ್ನು ಬೇಕಂದ್ರೆ ಇಲ್ಲಿ ನೀವು ಇದು ಫುಲ್ಲು ಓಪನ್ ಬಂದ್ಬಿಡುತ್ತೆ. ಇದು ಫುಲ್ಲು ಓಪನ್ ಬರುತ್ತೆ. ಏನಕ್ಕಪ್ಪ ಅಂದರೆ ಒಳಗಡೆ ಇದು ಮೇಲ್ಗಡೆ ಕೋಟು, ಇಲ್ಲಿ ಡಿಸೈನ್ ಬರುತ್ತೆ. ಹಂಗಾಗಿ ಇದು ಫುಲ್ಲು ಓಪನ್ ಬರುತ್ತೆ. ಇಲ್ಲಿ ಬಟನ್ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ. ಓಕೆನಾ, ಇದು ಫುಲ್ ಓಪನ್ ಬರುತ್ತೆ. ಮಾಮೂಲಿ ಇದಾದರೆ ಈ ಥರ ಮಾಡ್ಕೋಬೇಕು. ಇಲ್ಲಿ ಡಿಸೈನ್ ಬರೋದ್ರಿಂದ ನಾನು ಈ ಥರ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಟನ್ ಬರುತ್ತೆ, ಈ ಥರ ಕರು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಈ ರೀತಿ ಫುಲ್ಲು ಕರು ಡಿಸೈನ್ ಮಾಡಿಬಿಡೋಣ. ಅಕಸ್ಮಾತ್ ಇಲ್ಲೇನಾದ್ರು ಲೂಸ್ ಆಯಿತು ಅಂದರೆ ಬೇಕಾದ್ರೆ ಇಲ್ಲೊಂದು ಟ್ಯಾಗ್ ಇಟ್ಕೋಬೋದು. ನೀವೇನಾದರೂ ಇಲ್ಲಿ ಲೂಸ್ ಆಗಿದ್ದು ಬಟನ್ ಕರೆಕ್ಟಾಗಿ ಕುತ್ಕೊಂಡಿತ್ತು ಅಂದರೆ ಏನೂ ಇಲ್ಲ. ಸ್ವಲ್ಪ ಲೂಸು ಡೀಪ್ ಗೀಪ್ ಆಯಿತು ಅನ್ನೋದಾದರೆ ಇಲ್ಲೊಂದು ಟ್ಯಾಗ್ ಇಟ್ಕೋಬೋದು. ಓಕೆನಾ, ಇಲ್ಲೊಂದು ಟ್ಯಾಗ್ ಇಟ್ಕೊಳ್ಳಿ. ಇದೇ ಸರೋಯ್ತು ಅಂದರೆ ಏನು ಬೇಡ. ಇದೇ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇಲ್ಲೊಂದು ಟ್ಯಾಗ್ ಹಾಕೋಬೋದು. ಓಕೆನಾ, ಇದು ಫ್ರಂಟ್ದು ಆಯಿತಾ.
ಇದಕ್ಕೆ ಬಂದ್ಬಿಟ್ಟು ಸ್ಲೀವ್ಸ್ ಬರುತ್ತೆ, ಇದಕ್ಕೆ ಸ್ಲೀವ್ಸ್ ಬರುತ್ತೆ. ಇದು ಬೋಟ್ ನೆಕ್ ಡಿಸೈನ್ ಆಯಿತಾ. ಈ ರೀತಿ ಇದು ಮಾಮೂಲಿ ಗೊತ್ತಲ್ಲ, ಅರ್ಧ ಇಂಚು ಒಳಗಡೆ ತಗೋಬೇಕು. ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಒಳಗಡೆ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ನೀಟಾಗಿ ಬರುತ್ತೆ. ನಾನು ಇದನ್ನ ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊತೀನಿ, ಸ್ವಲ್ಪ ಈ ಡಿಸೈನು ನೀಟಾಗಿ ಬರಲಿ ಅಂತ. ಈ ಥರ ಅದು ಕಟ್ ಮಾಡಿಕೊಂಡು ಒಂಚೂರು ಕ್ಯಾನ್ವಸ್ ಹಾಕ್ಬಿಟ್ಟು ಹಾಕ್ತೀನಿ, ಸ್ಟಿಫಾಗಿ ಕೂತ್ಕೊಳುತ್ತೆ ಕ್ಯಾನ್ವಸ್ ಹಾಕಿದ್ರೆ. ಅದಕ್ಕೆ ಇದೀಗೆ ಇರಲಿ. ಇವಾಗ ಇದನ್ನು ತಕ್ಕದ್ದು ಕಟ್ ಮಾಡ್ಕೊತೀನಿ. ನೀವು ಒಳಗಡೆ ಬಂದ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ಕಮ್ಮಿ ಇದೆಯಲ್ಲ ಬಟ್ಟೆ, ಈ ಕಡೆ ಮಿಕ್ಕಿದ ಥರ ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಕೊತೀನಿ ಆಯಿತಾ. ಇವಾಗ ಕಟ್ ಮಾಡ್ಕೊತೀನಿ. ಮತ್ತೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು, ಶೇಪ್ ತೆಗೆದ್ಬಿಡೋಣ. ಬಂದ್ಬಿಟ್ಟು ಇಲ್ಲಿ ಮಾಮೂಲಿ ಇಲ್ಲೂ ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಓಕೆನಾ, ಈ ರೀತಿ ಬರಬೇಕು. ಸ್ಕೇಲಲ್ಲಾದರೆ ಮಾರ್ಕ್ ನೀಟಾಗಿ ಬರುತ್ತೆ. ಇಲ್ಲಿಂದ ಶೇಪ್ ತಗೊಳ್ಳಿ. ಈ ಥರ ಈ ಶೇಪ್ ತೆಗೆಯೋದ್ರಿಂದ ನಮಗೆ ರಿಂಗ್ ಹಾಕ್ಕೊಂಡು ಬರೋಲ್ಲ, ನೀಟಾಗಿ ಫಿಟ್ಟಿಂಗ್ ಕೊಡುತ್ತೆ ಅಂತ ಅಷ್ಟೇ. ಒಂದ್ಸಲ ಕಟ್ ಮಾಡಿ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ರೀತಿ ಈ ಮೆಥಡಲ್ಲೂ ಹೆಂಗೆ ಕಟ್ ಮಾಡಿದ್ರೆ ನಮಗೆ ಫಿಟ್ಟಿಂಗ್ ಬರುತ್ತಾ ಇಲ್ವ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಅವಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದಾಯಿತು. ಶೇಪ್ ಎಲ್ಲ ತೆಗ್ದಾಯಿತು. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಆಯಿತು. ಮತ್ತು ಇದು ಅಷ್ಟೇ, ಇದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ತೆಗೆದುಬಿಡ್ತೀನಿ. ಇದು ಜಾಯಿಂಟ್ ಮಾಡ್ಕೋಬೇಕು ಅದು ಕೆಳಗಡೆ. ಇವಾಗಿದು ಇದು ಫ್ರಂಟ್ ಆಯಿತು. ಇಲ್ಲಿ ಬ್ಯಾಕ್ ಬಂದ್ಬಿಟ್ಟು ನಮ್ಮ ಮಾಮೂಲಿ ಫ್ರಂಟೇ ಬಟನ್ ಬರುತ್ತೆ, ಹಿಂದೆ ಏನು ಓಪನ್ ಬರಲ್ಲ. ಹಾಗಾಗಿ 3 ಇಲ್ಲ 3.5 ಇಂಚ್ಗೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ಇಟ್ಕೋಬೋದು. ಓಕೆನಾ, ಇಲ್ಲಿ ಬೇಕಾದ್ರೆ ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ಇಟ್ಕೋಬೋದು. ನಿಮಗೆ ಯಾವ್ದಾದ್ರು ಫ್ಯಾನ್ಸಿ ಡಿಸೈನ್ಗಳು ಇವಾಗ ಎಷ್ಟೊಂದಿದೆ ಬೋಟ್ ನೆಕ್ಕಲ್ಲಿ, ಯಾವುದಾದ್ರೂ ಇಟ್ಕೋಬೋದು. ಓಕೆನಾ, ಇಲ್ಲಿ ಸ್ವಲ್ಪ ಡೀಪ್ ಬರುತ್ತೆ. ಅದು ನಾನು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಗಿನ್ನೂ ನಾನು ಡಿಸೈನ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿಗೆ ಯಾವುದಾದ್ರು ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ, ನೋಡೋಣ. ಡ್ರಾಪ್ ಶೇಪ್ ಮಾಮೂಲಿ ಇರುತ್ತೆ, ಹೊಸ್ದಾಗಿ ಏನಾದರೂ ಡಿಫ್ರೆಂಟಾಗಿ ಡಿಸೈನ್ ಮಾಡೋಣ. ಇದಿಷ್ಟು ರೆಡಿ ಆಯಿತು. ಇದಕ್ಕೆ ಸ್ಲೀವ್ಸು ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಇದು ಬಟ್ಟೆ ಸಾಕಾಗಲ್ಲ, ಬೇರೆ ಯಾವುದಾದ್ರೂ ಒಂದು ಹಾಕೋಬೇಕಾಗುತ್ತೆ. ಸ್ಟೋರೇಜ್ ಫುಲ್ ಆಗಿರಬೇಕು. ಆಫ್ ಆಗ್ತಾ ಇದೆ ಫ್ರೆಂಡ್ಸ್, ನೋಡಿ. ಇವಾಗ ಇದಕ್ಕೆ ಈ ರೀತಿ ಮಾರ್ಕ್ ಬರುತ್ತೆ. ಓಕೆನಾ, ಈ ಥರ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಇಲ್ಲಿ ಫ್ರಂಟ್ಗೂ ಇಡೋಣ, ಬ್ಯಾಕ್ಗೂ ನೋಡ್ತೀನಿ ಅಲ್ಲಿಗೆ ಯಾವ ಥರ ಇಡ್ಬೋದು ಡಿಸೈನು ನೋಡ್ಬಿಟ್ಟು ಅದೊಂದು ರೆಡಿ ಮಾಡೋದ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ ಮಾಡ್ತಾಯಿದ್ದೀನಿ. ಇದು ಇದು ಕೋಟಿಗೆ ಬರುತ್ತೆ. ಇದು ಮಾಮೂಲಿ ಮೇಲ್ಗಡೆ ಕೆಳಗಡೆ ಇದು ಲಂಗ ಬರುತ್ತೆ. ಲಂಗ ಫ್ರಿಲ್ ಇಟ್ಬಿಟ್ಟು ಲಂಗ ಸ್ಟಿಚ್ ಮಾಡಬೇಕು. ಇದು ಮೇಲ್ಗಡೆ ಬರುತ್ತೆ. ಓಕೆನಾ, ಇದು ಸ್ಲೀವ್ಲೆಸ್ ಬರುತ್ತೆ, ಸ್ಲೀವ್ ಬರಲ್ಲ ಇದಕ್ಕೆ ಸ್ಲೀವ್ ಬರೋದ್ರಿಂದ ಸ್ಲೀವ್ಲೆಸ್ ಹಾಕೋಬೋದು. ಇದ್ರ ಮೇಲೆ ಇದನ್ನ ಹಾಕೊಳ್ಳೋದು ಆ ಥರ. ಇದು ಒಂಥರ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ರೆಡಿ ಆದ್ಮೇಲೆ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಇವಾಗ ಇದನ್ನೆಲ್ಲ ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಓಕೆನಾ.